ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ಇವತ್ತು ತುರಿಕೆ ಆಗ್ತಿರೋದು ಅಂದರೆ ಮೈ ಕಡಿತ ಆಗೋದು, ತುರಿಕೆ ಆಗೋದು, ಸಣ್ಣ ಸಣ್ಣ ಗುಳ್ಳೆ ಬರೋದು, ಚವಿ ಅಂತಲೂ ಕರೀತಾರೆ ಅದಕ್ಕೆ. ಇದಕ್ಕೆ ಯಾವ್ದು ಸೂಕ್ತವಾದ ರೆಮಿಡಿ ಮಾಡ್ಕೊಳ್ಬೇಕು ನಾವು ಮನೆಯಲ್ಲೇ. ಇದು ಮಾಡಿಕೊಂಡ್ರೆ ಮಿನಿಮಮ್ ಒಂದು 6 ತಿಂಗಳು ವರ್ಷ ಮೈ ಕಡಿತ ಆಗಲಿ, ಸಣ್ಣ ಸಣ್ಣ ನುಚ್ಚುಗುಳ್ಳೆ ಆಗಲಿ, ಚವಿ ಆಗಲಿ, ಈ ಥರ ಏನೂ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಕಾಲದಿಂದನೂ ಸಹ ನಮಗೆ ಚಿಕ್ಕ ಮಕ್ಕಳಿಂದನೂ ಕೊಡ್ತಾ ಇರ್ತಾರೆ. 6 ತಿಂಗಳು ಒಮ್ಮೆ ಕೊಟ್ಟರೆ ಸಾಕು. ಇದು ಈ ಥರ ಬೇವಿನ ಚಕ್ಕೆ, ಇದು ಒಳ ಚಕ್ಕೆ, ಇದಕ್ಕೆ ಒಳನಾರು ಅಂತ ಕರೀತಾರೆ. ಒಳನಾರಿನ ತೊಗೊಂಬರ್ಬೇಕು ನಾವು. ಇಲ್ಲಿ ಬೇವಿನ ಮರದ ಒಳನಾರು ತೊಗೊಂಬಂದ್ಬಿಟ್ಟು ಈ ಥರ ಇರುತ್ತೆ. 2 ಕಲರ್ ಇರುತ್ತೆ, ಅದು ರೆಡ್ ಮತ್ತು ವೈಟ್ 2 ಕಲರಲ್ಲಿರುತ್ತೆ. 2 ಕಲರ್ ತೊಗೊಂಬಂದರೆ ತುಂಬ ಒಳ್ಳೆಯದು. ಈ ಥರ 2 ಕಲರ್ ತೊಗೊಂಬಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಅದರಲ್ಲಿ ಚಕ್ಕೆ ಏನಿದ್ರು ಅದೆಲ್ಲ ಬಿಡಿಸ್ಬಿಟ್ಟು ಮೇಲ್ಗಡೆದೆಲ್ಲವ ಈ ಥರ ನಾರು ಮಾತ್ರ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು 2 ಟೈಮಿಗೆ, ಜಾಸ್ತಿ ಇದ್ದರೆ ಎತ್ತಿಟ್ಕೋಬೋದು, ಪರವಾಗಿಲ್ಲ, ಏನಾಗಲ್ಲ. ಅದನ್ನು 1-2 ಟೈಮ್ ಕುಡಿದ್ರೆ, 2-3 ಟೈಮ್ ಕುಡಿದ್ರೆ ಒಂದು 6-7 ತಿಂಗಳು ನಮಗೆ ತಲೆನೇ ಹಾಕೋದಿಲ್ಲ. ನಮಗೆ ಕಡಿತ ಆಗ್ತಿದೆ, ನವೆ ಆಗ್ತಿದೆ, ಆ ಥರ ಏನು ಪ್ರಾಬ್ಲಮ್ಸೇ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಪ್ರತಿಯೊಬ್ರಿಗೂ. ಆದರೂ ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳಿಗೆ ಬೇಗ ಅಲರ್ಜಿ ಆಗೋ ಸಮಸ್ಯೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನಾನಿಲ್ಲಿ ನೋಡಿ ಅಷ್ಟು ಎತ್ತಿಟ್ಟಿದ್ದೀನಿ. ಅಷ್ಟನ್ನು ಈಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿಕೊಂಡು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಬಿಸಿ ನೀರು ಇಟ್ಕೊಂಡು ಬಿಸಿ ನೀರಿಗೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಇದನ್ನು 2 ಸತಿ ತೊಳ್ಕೊಳ್ಳೋಣ. ಯಾಕೆಂದರೆ ಫಸ್ಟು ತುಂಬ ಒಗರು ಇರುತ್ತೆ, ಅಂದರೆ ಜಾಸ್ತಿ ಕೈ ಒಗರು ಜಾಸ್ತಿ ಬರುತ್ತೆ. ಹಾಗಾಗಿ ಸ್ವಲ್ಪ ಆಮೇಲೆ ಕ್ಲೀನ್ ಮಾಡ್ಕೊಂಡು ಆಗುತ್ತೆ ಇದನ್ನು ಬೇರನ್ನ. ಹಾಗಾಗಿ ನಾವು 2 ಸತಿನ ನಾವು ವಾಶ್ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಕೈ ಆಡಿಸಿದ್ರೆ ಸಾಕು. ಜಾಸ್ತಿ ಎಲ್ಲ ಕಿವುಚೋದೇನು ಬೇಡ. ಸ್ವಲ್ಪ ಕೈ ಆಡಿಸ್ಕೊಂಡು 2 ಸತಿ ನೀರು ಚೆಲ್ಕೊಂಡ್ರೆ ಸಾಕು. ಇದನ್ನು ನೋಡಿ ನಾನು ಈ ಥರ ಮಾಡಿಕೊಂಡು 2 ಸತಿ ನೀರು ಚೆಲ್ಲಿದ್ದೀನಿ. ಅದಾದ ನಂತರ ನಾವಿಲ್ಲಿ ಕುಡಿಯೋ ನೀರನ್ನ ಹಾಕ್ಕೊಂಡು ನಾವಿಲ್ಲಿ ಇದನ್ನು ಸ್ಟೋರ್ ಮಾಡಿಡಬೇಕು. ಒಂದು ಬೆಳಗ್ಗೆ ಮಾಡಿದರೆ ಸಂಜೆ ಮಾಡಿದ್ರೆ ನೈಟ್ ಎಲ್ಲ ಬಿಟ್ಬಿಡ್ಬೇಕು, ಬೆಳಗ್ಗೆ ಮತ್ತೆ ತೊಗೊಳ್ಬೇಕು. ಆ ಥರ ಮಾಡ್ಕೋಬೇಕು. ನಾನಿಲ್ಲಿ ನೈಟು ಸಂಜೆ ಇಡ್ತಾಯಿದ್ದೀನಿ. ಈ ಥರ ಮಾಡಿ ಸ್ವಲ್ಪ ಬೆಚ್ಚ ಮಾಡಿದ್ರೆ, ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ಇದನ್ನು ಹಂಗೆ ಎತ್ತಿಡಬೇಕು. ಮತ್ತು ತಿರ್ಗಾ ಬೆಳಗ್ಗೆ ನಾನು ತೆಗಿತಾಯಿದ್ದೀನಿ. ಬೆಳಗ್ಗೆ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗಾಗಿರುತ್ತಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳೋದು. ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಕೈ ಆಡಿಸಿ, ಅಷ್ಟೇ, ಏನಿಲ್ಲ ಇದ್ರದ್ದು. ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ನಾನೀಗ. ಸ್ವಲ್ಪ ಉಗುರು ಬೆಚ್ಚಗಾದ್ರೆ ಸಾಕು, ಜಾಸ್ತಿ ಸುಡೋ ಥರ ಎಲ್ಲ ಬೇಡ. ನಾವು ಇದು ಘಟ ಕುಡಿಬೇಕಾಗತ್ತೆ, ಯಾಕೆಂದ್ರೆ ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ ನನಗಾಗಿದೆ. ಇಷ್ಟು ಸಣ್ಣ ಕಪ್ಪಲ್ಲಾದರೆ ಸಾಕು, ದೊಡ್ಡ ಕಪ್ಪಲ್ಲೆಲ್ಲ ಏನು ಬೇಡ. ಆಮೇಲೆ ಇದು ಒಂದು ಟೈಮು ಸ್ವಲ್ಪ ಮೋಷನ್ ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ. ಆಮೇಲೆ ನಾವೇ ಸಹ ಬರೋದಿಲ್ಲ, ಮೈ ಕಡಿತ ಏನೂ ಬರೋದಿಲ್ಲ. ಇಷ್ಟ ಆದರೆ ಸಾಕು. ಈ ಥರ ಬಂದಿರುತ್ತೆ ನನಗೆ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಹಿ ಸ್ವಲ್ಪ ಇರುತ್ತೆ. ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಅದು ಕುಡ್ದಾದ ತಕ್ಷಣ ಬೆಲ್ಲ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಬಾಯ್. ನನ್ನ ಮಗನ ಕಾಲು ಈ ಥರ ಆಗಿತ್ತು. ಆಗ ಈ ಥರ ಒಂದು ಗ್ಲಾಸಲ್ಲಿ 2 ಟೈಮ್ ಕುಡಿಯೋಕೆ ಕೊಟ್ಟು ಸ್ವಲ್ಪ ಬೆಲ್ಲ ಕೊಟ್ಟರೆ ಸಾಕು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.